ಹಲೋ, ನನ್ನ ಹೆಸರು ಭಾವನಾ ಅಂತ. ಬೇಸಿಕಲಿ ನಾನು BBA ಇನ್ ಫಿನಾನ್ಸ್ ಮಾಡ್ಕೊಂಡಿದ್ದೀನಿ, ಗ್ರ್ಯಾಜುಯೇಷನ್ ಮುಗಿಸಿದ್ದೀನಿ. ಬಟ್ ನನಗೆ ಫ್ಯಾಷನ್ ಡಿಸೈನರ್ ಆಗಬೇಕು, ನನ್ನದೇ ಆದಂಥ ಒಂದು ಬ್ರ್ಯಾಂಡ್ನ ಲಾಂಚ್ ಮಾಡಬೇಕಂತ ತುಂಬ ದಿನಗಳ ಕನಸಿದು. ಆ ಕನಸಿಗೆ ಒಂದು ಸ್ಟೆಪ್ ಮೇಲೆ ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇವಾಗ ಬ್ರ್ಯಾಂಡೇ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಟೆಕ್ನಿಕಲಿ ಮತ್ತು ಈಗ ಫೀಲ್ಡ್ ಇಳಿದ ಮೇಲೆ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಸೊ ಆ ಒಂದು ಬೇಸಿಕ್ಸಲ್ಲಿ ನಾನು ಪ್ಯಾಟರ್ನ್ ಮೇಕಿಂಗು ಮತ್ತು ಡ್ರಾಫ್ಟಿಂಗು, ಕಟ್ಟಿಂಗು, ಸ್ಟಿಚಿಂಗು, ಫಿನಿಶಿಂಗು ಇದೆಲ್ಲನೂ ಕಲ್ತ್ಕೋಬೇಕು ಅಂತ ಅಂದ್ಕೊಂಡು ಮ್ಯಾಮ್ ಕ್ಲಾಸ್ನ ಜಾಯ್ನ್ ಆದೆ. ಸೊ ನನಗೆ ತುಂಬಾ ಗ್ರೇಟ್ಫುಲ್ ಅನಿಸುತ್ತೆ. ತುಂಬ ಚೆನ್ನಾಗಿ ಈಸಿಯಾಗಿ ಹೇಳ್ಕೊಡ್ತಾರೆ. ಇನ್ಫ್ಯಾಕ್ಟ್ ನಾನು ಯೂಟ್ಯೂಬ್ನ ನೋಡಿಕೊಂಡು ಒಂದಷ್ಟು ಬಟ್ಟೆಗಳನ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದೀನಿ. ಸೊ ಹೊಸದಾಗಿ ಮಿಷಿನ್ ತೊಗೊಂಡು ನನಗೆ ಒಂದು ಸ್ಟಿಚ್ ಕೂಡ ಹಾಕಕ್ಕೆ ಬರ್ತಾ ಇರಲಿಲ್ಲ. ಸೊ ಆಗ ಯೂಟ್ಯೂಬ್ನ ನೋಡ್ಕೊಂಡು ಒಂದಷ್ಟು ಬಟ್ಟೆಗಳನ್ನ ಹೊಲ್ದಿದ್ದೀನಿ, ಇಲ್ಲ ಅಂತ ಇಲ್ಲ. ಬಟ್ ಅಲ್ಲಿ ನನಗೆ ಅಷ್ಟು ಫಿಟ್ಟಿಂಗ್ ಸಿಗ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಏನಂದರೆ ತುಂಬಾ ಫಾರ್ಮುಲಾಸ್ ಹೇಳ್ಕೊಡ್ತಾರೆ. ಅದನ್ನು ಬಿಟ್ಟರೆ ಬಾಡಿ ಮೆಷರ್ಮೆಂಟ್ಗಿಂತ ಅಲ್ಲಿ ಬಟ್ಟೆದು ಅಂದರೆ ರೆಡಿ ಬ್ಲೌಸ್ ಇರುತ್ತಲ್ಲ, ಅದನ್ನು ಮೆಷರ್ಮೆಂಟ್ ತೊಗೊಂಡು ಮಾಡೋದನ್ನ ಹೇಳ್ಕೊಡ್ತಾರೆ. ಬಟ್ ಫಿಟ್ಟಿಂಗ್ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ, ಅದು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಬಾಡಿ ಮೆಷರ್ಮೆಂಟ್ ತೊಗೊಂಡು ಈಸಿಯಾಗಿ ಯಾವುದೇ ರೀತಿ ಫಾರ್ಮುಲಾಸ್ ಇಲ್ಲದೇ ಆ ಬಾಡಿಗೆ ಯಾವ ರೀತಿ ಮೆಷರ್ಮೆಂಟ್ ಯೂಸ್ನ ಮಾಡಿಕೊಂಡು ನಾವು ಡ್ರಾಫ್ಟಿಂಗ್, ಪ್ಯಾಟರ್ನ್ ಮೇಕಿಂಗ್ ಎಲ್ಲನೂ ಕಲ್ತ್ಕೊಂಡು ಒಂದು ಬಟ್ಟೆ ಹೊಲಿಯೋದು ಹೇಗೆ ಅನ್ನೋದನ್ನು, ಡಿಸೈನ್ನ ಮಾಡೋದು ಹೇಗೆ ಅಂದ್ಬಿಟ್ಟು ಮ್ಯಾಮು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾರಿಗಾದರೂ ಡಿಸೈನಿಂಗ್ ಹಾಗೆ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಯಾವುದೇ ಸೆಕೆಂಡ್ ಥಾಟ್ ಇಲ್ಲದೆ ಮ್ಯಾಮ್ ಕ್ಲಾಸ್ನ ಜಾಯ್ನ್ ಆಗ್ಬೋದು. ನಾನು ಕೂಡ ಜಾಯ್ನ್ ಆಗಿ ತುಂಬ ಸ್ಯಾಟಿಸ್ಫೈ ಆಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ ಮ್ಯಾಮ್ಗೆ. ನಾನೀಗ ಬ್ಲೌಸ್ ಹೊಲಿತೀನಿ, ಗೌನು ಮತ್ತು ಕುರ್ತಾ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ಏನೇ ಕೊಟ್ಟರು ಯಾವುದೇ ಬಾಡಿ ಸೈಜ್ ಆಗಿದ್ರು ಹೊಲಿಯೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಬೇರೆ ಯಾವುದೇ ಡಿಸೈನ್ಸ್ ಬಂದರೂ, ಡಿಸೈನರ್ ಬ್ಲೌಸ್ ಬಂದ್ರೂ ನಾನು ಅದನ್ನು ಪ್ಯಾಟರ್ನ್ ಮೇಕಿಂಗಿಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಅದು ಚೆನ್ನಾಗಿ ಕೂಡ ಬರ್ತಾ ಇದೆ. ನಾನು ಒಂದು 4-5 ಬ್ಲೌಸ್ನ ಹೊಲಿದಿದ್ದೀನಿ, ಒಂದು 4-5 ಕುರ್ತಾನ ಹೊಲಿದಿದ್ದೀನಿ 1 ಮಂತಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಅದನ್ನು ಹಾಕೊಂಡಾಗಲೂ ಬೇರೆಯವರು ನನಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಭವಾನಿ ಮ್ಯಾಮ್ ಆ್ಯಂಡ್ ಯುವರ್ ಟೀಮ್. ಫಸ್ಟ್ ಆಫ್ ಆಲ್ ಟೀಮ್ಗೆ ಯಾಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನಮಗೆ ಏನೇ ಒಂದು ಮೆಸೇಜ್ ಹಾಕಿದ್ರು ಇಮಿಡಿಯೇಟ್ ರಿಪ್ಲೈ ಬರುತ್ತೆ. ರಿಪ್ಲೈ ಬರಲಿಲ್ಲ ಅಂದರೂ ಕಾಲ್ ಆದರೂ ಮಾಡಿ ಏನು ವಿಷಯ ಅಂತ ತಿಳ್ಕೊಂಡು ನಮಗೆ ಇದನ್ನು ಮಾಡ್ತಾರೆ, ಗೈಡ್ ಮಾಡ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಯುವರ್ ಟೀಮ್. ಆ್ಯಂಡ್ ಹಾಗೆ ನೀವು ಕೂಡ ಇದೇ ರೀತಿ ಬೆಳಿಬೇಕು, ನಮ್ಮನ್ನು ಕೂಡ ಹೀಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದರೂ ಟೈಲರಿಂಗ್ ಮತ್ತು ಫ್ಯಾಷನ್ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಆಗಲೇ ಹೇಳ್ದಂಗೆ ಸೆಕೆಂಡ್ ಥಾಟ್ ಇಲ್ಲದೆ ಮ್ಯಾಮ್ ಕ್ಲಾಸ್ನ ಜಾಯ್ನ್ ಆಗಿ. ಥ್ಯಾಂಕ್ ಯು.